ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನನ್ನ ತಂಗಿ ಮತ್ತು ಅವ್ರ ಫ್ಯಾಮಿಲಿ ಅಂದರೆ ಅವ್ರ ಮಗ ಮತ್ತು ಅವ್ರ ಹಸ್ಬೆಂಡ್ ಮನೆಗೆ ಬರ್ತಾಯಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಕಿಡ್ಸ್ ಯೂಟ್ಯೂಬ್ ಚಾನಲ್ಗೆ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಫ್ಲವರ್ ಡೆಕೋರೇಷನ್ನ ಮಾಡೋಣ ಅಂತ ಅಂದ್ಕೊಂಡ್ವಿ. ಸಡನ್ನಾಗಿ ಹೇಳಿರೋದ್ರಿಂದ ನಮಗೆ ಯಾವ ಥರ ಆಗಿಬಿಡ್ತಪ್ಪ ಅಂದರೆ ಬೆಳಿಗ್ಗೆನಲ್ಲಿ ಫ್ಲವರು ಸದ್ಯಕ್ಕೆ ಸಿಗೋಲ್ಲ ಅಂತ ಅಮ್ಮನ್ನ ಎಬ್ಬಿಸ್ಬೇಕಂತ ಮೇಲೆ ಕೆಳಗೆ ಓಡಾಡ್ತಾ ಇದ್ವಿ. ಯಾಕಂದರೆ ಮಕ್ಕಳು ಗೊತ್ತಲ್ವ ನಿಮಗೆ ಯಾವ ರೀತಿ ಅಂದರೆ ಇವಾಗ ಎಕ್ಸಾಮ್ ಮುಗಿದ ತಕ್ಷಣ ಮಲ್ಕೊಂಡ್ಬಿಡ್ತಾರೆ. ಮಲ್ಕೊಂಡಿರುವಾಗ ಎಳೆಯೋದೇ ಇಲ್ಲಪ್ಪ. 10 o'clock ಆಗಲಿ 11 o'clock ಆಗಲಿ ಎಬ್ಬಿಸಿ ನನಗಂತೂ ಸಾಕಾಯಿತು. ಹಾಗಾಗಿ ಸುಮ್ಮನೆ ಆಗಿಬಿಟ್ಟೆ. ನೆಕ್ಸ್ಟು ಇನ್ನು ನನ್ನ ತಂಗಿ ನನ್ನ ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಇಟ್ಬಿಟ್ಟಿದ್ರು. ಅವ್ರನ್ನೂ ರೆಡಿ ಮಾಡ್ತಾ ಇದ್ದಾಳೆ. ನನ್ನ ಮಕ್ಕಳು ರೆಡಿ ಆಗೋಷ್ಟರಲ್ಲೇ ನಮ್ಮ ಅಪ್ಪ ಮತ್ತು ಮುತ್ತಜ್ಜಿಗೆ ಬಂದುಬಿಟ್ಟಿದ್ರು. ಅವರು ನನ್ನ ತಂಗಿ ಮಗನ ನೋಡ್ಕೊಂಡು ಹೋಗೋಕ್ಕಂತಾನೆ. ಸೊ ಯಾವ ರೀತಿ ಆಗ್ಬಿಟ್ಟೈತಂದ್ರೆ ಮನೆ ತುಂಬ ಜನ ಆಗ್ಬಿಟ್ಟಿದ್ರು. ನಮ್ಮ ಚಿಕ್ಕಮ್ಮ ಅಂತೂ ಮನೆ ಫುಲ್ ಕ್ಲೀನ್ ಮಾಡಿ ನಾವೇ ನಮ್ಮ ಮುತ್ತಜ್ಜಿನ ನೋಡೋಕೆ ಹೋಗ್ಬೇಕಂತ ಇದ್ವಿ. ಚಿಕ್ಕ ಮಕ್ಕಳು ಇರೋದ್ರಿಂದ ನಮಗೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಅವರೇ ಬಂದುಬಿಟ್ರು. ಇನ್ನೂ ಖುಷಿ ನಮಗೆ. ಮುತ್ತಜ್ಜಿದು ಮತ್ತು ಅಪ್ಪಂದು ಒಂದು ಕೋಳಿ ಜಗಳ ನಡೆದಿತ್ತು. ಅಪ್ಪನಿಗೆ ಎಷ್ಟು ವಯಸ್ಸಾದರೂ ಕೂಡ ಅವ್ರ ಅಮ್ಮನ ಹತ್ರ ಚಿಕ್ಕ ಮಕ್ಕಳ ಹತ್ರ ಕ್ಯಾಶ್ ಕೇಳ್ತಾ ಇದ್ದಾರೆ. ಅವ್ರು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಂತ ಏನೋ ಹೇಳ್ಬಿಡ್ತಾರೆ. ಇದು ಇವಾಗಿಂದಲ್ಲ, ನಾನು ಹುಟ್ಟಿ ಬೆಳೆದಿರೋದ್ರಿಂದನೂ ನೋಡ್ಕೊಂಡು ಬಂದಿರೋದು ಅಂಥದ್ದೇ ಸಿಚುವೇಶನು. ಇವಾಗ ನೋಡಿ ಸದ್ಯದಲ್ಲಿ ಅದು ಹೋಗಿ ಮಗನಿಗೆ ಬೇಜಾರಾಗುತ್ತೆ ಅಂತ ಒಂದು 100-200 ಕೊಡ್ತಾರೆ. ಖಂಡಿತ ಕೊಡ್ತಾರೆ. ಇವರು ಒಂದು 100-200 ಕೊಟ್ಟ ತಕ್ಷಣ ಅಪ್ಪ ಎಷ್ಟು ಖುಷಿಯಾಗಿ ಒಂದು TVS ಗಾಡಿ ತೊಗೊಂಡು ಬರ್ರ ಅಂತ ಹೀರೋ ಥರ ಹೋಗ್ತಾರೆ. ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ರಲ್ವ, ಏನು ಮಾಡಬೇಕು ತಿಂಡಿ ಅಂತ ಗೊತ್ತಾಗ್ದಲೇ ಡೈರೆಕ್ಟ್ ಲಂಚಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಗೋರಿಕಾಯಿ ಪಲ್ಯನ ನಾನು ರೆಡಿ ಮಾಡ್ಕೊಂಡಿದ್ದೆ. ಚಿಕನ್ ಮಟನ್ ಇರ್ತಾರೋ ಅಷ್ಟು ನಮ್ಮ ಹತ್ರ ಟೈಮ್ ಇರಲಿಲ್ಲ ಬೆಳಗ್ಗೆ ಬರೋದ್ರಿಂದ. ನನ್ನ ತಂಗಿ ಮದುವೆಯಲ್ಲಿ ಎಲ್ಲರೂ ನಮ್ಮ ಹತ್ರ ನಮ್ಮ ರಿಲೇಟಿವ್ಸ್ ಎಲ್ಲ ಕೇಳ್ತಾ ಇರೋದು ಏನಪ್ಪ ಅಂದರೆ ಅವ್ರದ್ದೇನು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿ. ಏನು ಕನ್ಫ್ಯೂಷನ್ ಬೇಡ ಇದಕ್ಕೆ. ಅವ್ರದ್ದು ಅರೇಂಜ್ ಮ್ಯಾರೇಜೇ ಆ್ಯಕ್ಚುಲಿ. ಲವ್ ಮ್ಯಾರೇಜ್ ಆಗೋಕ್ಕಿದೆ. ತುಂಬ ಚೆನ್ನಾಗಿದ್ದಾರೆ ಅವರಿಬ್ಬರು. ನನ್ನ ತಂಗಿ ಮಗ ಬರೋ ಖುಷಿಯಲ್ಲೇ ನಾನೇನು ಬೆಳಿಗ್ಗೆ 5 o'clock ಎದ್ದು ರೆಡಿ ಆಗಿಬಿಟ್ಟಿದ್ದೀನಿ. ಬೆಳಿಗ್ಗೆ ಒಂದು 8:30 9 o'clock ಎಲ್ಲ ಬಂದುಬಿಡ್ತಾರೆ ಅಂತ. ಬಟ್ ಅದು ಆ ಥರ ಆಗಿಲ್ಲ. ಯಾವ ಥರ ಆಯಿತು ಅಂತಂದರೆ ಅವರೇ ನಮಗೆ ಒಂದು ಟ್ವಿಸ್ಟ್ ಕೊಟ್ಬಿಟ್ರು ಲಾಸ್ಟಲ್ಲಿ. ಮದುವೆಯಲ್ಲಿ ಯಾವ ಥರ ಆಗಿತ್ತು ಅಂದರೆ ಅವರು ಒಂಥರ ಲವ್ ಮ್ಯಾರೇಜ್ ಕಂಡಂಗೆ ಕಾಣ್ತಾಯಿದ್ರು. ಅದಕ್ಕೋಸ್ಕರ ಜನ ನಮ್ಮ ಹತ್ರ ಎಲ್ಲ ಕೇಳ್ತಾ ಇದ್ರಲ್ವಾ. ಸೊ ಅದೇ ಒಂದು ಕನ್ಫ್ಯೂಷನ್ನ ಕ್ಲಿಯರನ್ನು ಮಾಡೋಣ ಅಂತ ಹೇಳಿ ಅವರು ಫಸ್ಟ್ ಗಂಡು ನೋಡೋಕೆ ಬರ್ತಾರಲ್ವ, ಅದೇ ಇವರೇ ಫಸ್ಟ್ ನಮ್ಮ ತಂಗಿ ನೋಡೋಕೆ ಬಂದಿದ್ದು. ಅವ್ರಿಗೂ ಅದೇ ಫಸ್ಟ್ ಅನಿಸುತ್ತೆ. ಸೊ ನೋಡಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ನಾವು ಮಾರ್ನಿಂಗ್ ಕಾಯ್ತಾ ಕೊಟ್ಕೊಂಡಿದ್ವಿ. ಬಟ್ ಅಲ್ಲೊಂದು ಟ್ವಿಸ್ಟ್ ಇತ್ತು ನೋಡಿ. ಬಸ್ ಮಿಸ್ ಆಯ್ತಂತ ಒಂದು ಕಾಲ್ ಬಂತು. ಇವಾಗ ಈ ಮಾರ್ನಿಂಗ್ ಬಸ್ ಬಿಟ್ಟರೆ ಅವ್ರಿಗಿತ್ತು ನೈಟ್ ಬಸ್ಸು. ಅವ್ರಿನ್ನೇನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಸ್ಯಾರಿ ತೆಗೆದು ಡ್ರೆಸ್ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ವಿ ಮಾತಾಡ್ತಾ. ಹಾಗೆ ನೈಟ್ ಆಗುತ್ತೆ ಇನ್ನೇನು ಬರೋದು ಅಂತ ಹೇಳಿಬಿಟ್ಟು ಸಡನ್ನಾಗಿ ಅವರು ಎಂಟ್ರಿ ಕೊಡ್ತಾರಂತ ನಾವು ಅಂದ್ಕೊಂಡಿರಲಿಲ್ಲ. ಕಾರ್ ಬಂದು ಮನೆ ಮುಂದೆ ನಿಂತ್ಕೊಂಡಂಗಾಗಿತ್ತು. ನನ್ನ ತಮ್ಮ ನೋಡೋಕ್ಕಂತಾನೆ ಹೊರಟೋದ್ರು. ಅದು ನೋಡಿದ ತಕ್ಷಣ ಹೇಳಿದ್ರು ಬಂದುಬಿಟ್ರು ಬಿಟ್ಟು ಅಂತ. ಅವರು ಮಗನ ಹೆಸರು ನಿಕ್ನೇಮ್ ಬಿಟ್ಟು ಇಟ್ಟಿದ್ದಾರೆ. ಸೊ ಹಾಗಾಗಿ ಬಿಟ್ಟು ಬಂದಂತ ಎಲ್ಲರೂ ಎದ್ದು ಹೋಗ್ತಾ ಇರಬೇಕಾದ್ರೆ ಶಾಕ್ ಆಗೋಯ್ತು ಎಲ್ರಿಗೂ. ಸಡನ್ನೇ ಸರ್ಪ್ರೈಸ್ ಕೊಟ್ರಲ್ಲ, ನಾವೇ ಕೊಡಬೇಕಂತ ಇದ್ವಿ ಅಂತ ಹೇಳಿ. ಈ ಥರ ಗಂಡನ ಮನೆಯಿಂದ ತವ್ರ ಮನೆಗೆ ಬರುವಾಗ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ. ಹೋಗೋಬೇಕಾದ್ರೆ ಒಬ್ಬರೇ ಹೋಗಿರ್ತಾರೆ. ಬೇಕಾದರೆ ಪಾಪುನ ಎತ್ಕೊಂಡು ಜೊತೆಯಲ್ಲಿ ಬರ್ತಾರಲ್ವ, ನಾವು ಎಷ್ಟು ಖುಷಿಯಾಗಿರ್ತೀವಿ ಅಂತ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅವರೆಷ್ಟೇ ನೋವು ಅನುಭವಿಸಿರ್ತಾರಂತ ಎಲ್ರಿಗೂ ಗೊತ್ತು ಡೆಲಿವರಿ ಟೈಮಲ್ಲಿ. ಹಾಗಾಗಿ ಈ ಥರ ಒಂದು ಚಿಕ್ಕ ಪುಟ್ಟ ಡೆಕೋರೇಷನ್ ಮಾಡೋದ್ರಿಂದ ಬಂದು ನೋಡಿದ ತಕ್ಷಣ ಸಡನ್ನಾಗಿ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ, ಎಲ್ಲ ಮರೆತೋಗ್ತಾರೆ.
ವೇಟಿಂಗ್. ನನ್ನ ತಂಗಿ ಕೂಡ ನಾವು ಹೇಳಿರಲಿಲ್ಲ ಈ ಥರ ಡೆಕೋರೇಷನ್ ಮಾಡಿದ್ದೀವಿ ಅಂತ ಹೇಳಿ. ಶಾಕ್ ಒಂಥರ ಎಕ್ಸೈಟ್ಮೆಂಟಲ್ಲಿ ಅವಳು ನೋಡ್ತಾಳೆ. ಇವಾಗ ನೋಡಿ ಬಿಟ್ಟು ಬರ್ತಾ. ಈ ವ್ಲಾಗ್ ಕೂಡ ಅಪ್ಲೋಡ್ ಮಾಡೋಣ ಅಂತ ಹೇಳಿ ನಮ್ಮ ತಮ್ಮ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಲೇಟಾಗಿ ಎದ್ಬಿಟ್ಟು ನೋಡಿ ಹೆಂಗೆ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಹೇಳಿ. ಸುಮ್ಮನೆ ಯಾಕೆ ಹೇಳಬೇಕಪ್ಪ, ಇದೆಲ್ಲ ಈ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಅವನೇ ಒಂಥರ ಮೇನ್ ಕ್ರೆಡಿಟ್ ಗೋಸ್ಟು ನಮ್ಮ ತಮ್ಮ ಅಂತ ಹೇಳ್ಬೋದು. ಮನೆಯಲ್ಲಿ ನನ್ನ ಮಕ್ಕಳೇ ಚಿಕ್ಕವರು ಅಂತ ಹೇಳಿಬಿಟ್ರೆ ಅದಕ್ಕಿಂತ ಚಿಕ್ಕವನು ಇನ್ನೂ ಒಬ್ಬ ಬಂದುಬಿಟ್ಟ ನಮ್ಮ ಮನೆಗೆ. ಎಷ್ಟು ಖುಷಿ ಆಗ್ತಾಯಿತ್ತು ಎಲ್ರಿಗೂ. ಮನೆ ತುಂಬ ಮಕ್ಕಳು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ತಾನೇ ಹುಟ್ಟಿರೋ ಮಗು ಎಷ್ಟು ಕ್ಯೂಟಾಗಿ ವೈಟಿಗೆ ಎಷ್ಟು ಮುದ್ದಾಗಿದ್ದಾನೆ. ಈ ಥರ ಒಂದು ವಿಡಿಯೋ ಮಾಡಿ ಇಟ್ಕೊಳ್ಳೋದ್ರಿಂದ ಮುಂದೆ ಒಂದಿನ ಮಕ್ಕಳು ದೊಡ್ಡವರಾದಾಗ ತೋರಿಸೋಕ್ಕೋಸ್ಕರ ಅಂತ ಹೇಳಿಬಿಟ್ಟು ವಿಡಿಯೋನ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಅದು ಒಂಥರ ಮೆಮೊರೇಬಲ್ ಫಸ್ಟ್ ಮಗು ಅಂತ ಹೇಳಿ. ನನ್ನ ತಂಗಿ ಎಷ್ಟು ಖುಷಿಯಾಗಿದ್ಲು ಅಂತ ನೀವೇ ನೋಡಿ. ಅವಳ ಎಕ್ಸೈಟ್ಮೆಂಟು ಬಂದು ನೋಡಿದ ತಕ್ಷಣ ವಾವ್ ಅಂತಾಳೆ. ಇವಾಗ ಈ ಥರ ಸರ್ಪ್ರೈಸ್ ನಾವು ಅವಳು ಕೊಡೋದಂದ್ರೆ ನಮಗೂ ಇಷ್ಟ, ತೊಗೊಳೋದಂದ್ರೆ ಅವಳಿಗೂ ಇಷ್ಟ. ಹಾಗಾಗಿ ಇದೊಂದು ದೂರದಿಂದನೇ ಅಂದರೆ ಡೋರ್ ಔಟ್ಸೈಡಿಂದನೇ ಅವಳಿಗೆ ಕಾಣಿಸ್ತಾ ಇತ್ತು ಬಲೂನ್ಸ್ ಎಲ್ಲ. ತುಂಬ ಖುಷಿಪಟ್ಲು. ಈ ಥರ ನಾವು ನಮ್ಮ ತಂಗಿ ಮಗನ ವೆಲ್ಕಮಿಂಗ್ ಬೇಬೀಸ್ ಒಂದು ಡೆಕೋರೇಷನ್ ಮಾಡಿದ್ವಿ. ಸೊ ಅವ್ರು ಬಂದ ತಕ್ಷಣ ಹೇಗಾಯ್ತು ಅಂದರೆ ಫ್ಲವರ್ಸ್ ಎಲ್ಲ ಬಾಡೋಗಿತ್ತು. ಮಾರ್ನಿಂಗ್ ರೆಡಿ ಮಾಡಿದ್ದಲ್ವ, ಅಷ್ಟು ಬಿಸಿಲಲ್ಲಿ ಯಾವ ಥರ ಫ್ಲವರ್ಸು ಯಾವುದೂ ಕೂಡ ಇರಲ್ಲ. ಹಾಗಾಗಿ ಅಲ್ಪ ಸ್ವಲ್ಪ ಉಳಿದಿತ್ತು, ಅದನ್ನೇ ಕೂಡ ಸರಿಸಿ ಬಲೂನ್ಸ್ ಎಲ್ಲ ಸೈಡ್ ಮಾಡಿ ಇನ್ನೊಂಚೂರು ನೀಟ್ ಮಾಡ್ತಾಯಿದ್ವಿ. ನನ್ನ ತಮ್ಮ ಫೋನ್ ಹಿಡ್ಕೊಂಡು ಏನು ನಿಂತ್ಕೊಂಡಿದ್ದ ನೋಡಿ. ಅವ್ರು ಬರೋದಕ್ಕೋಸ್ಕರ ನಾವೆಲ್ಲರೂ ಎಷ್ಟು ಖುಷಿಯಿಂದ ಕಾಯ್ತಾಯಿದ್ವಿ. ಮಾರ್ನಿಂಗ್ 5 o'clock ವೆಯ್ಟ್ ಮಾಡ್ತಾಯಿದ್ವಿ. ಸುಮಾರು ಒಂದು 5:30 ಈವ್ನಿಂಗ್ ಬಂದವರು. ಬಂದು ನಾವು ಅಷ್ಟರಲ್ಲಿ ಇಷ್ಟು ಲೇಟ್ ಆಗುತ್ತೆ ಅಂತ ಹೇಳಿದರೆ ಏನೋ ಸ್ಪೆಷಲ್ ಅಡುಗೆ ಕೂಡ ಮಾಡಿಡ್ತಾ ಇದ್ವಿ. ಬರೋದೇ ಇಲ್ವೇನೋ ಇವತ್ತು, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹಾಗೋ ಹೀಗೋ ಸುಮ್ಮನೆ ಇದ್ವಿ. ನೋಡಿದರೆ ಸಡನ್ನಾಗಿ ಎಂಟ್ರಿ ಕೊಟ್ರಲ್ವ, ಸ್ವಲ್ಪ ಮನಸ್ಸಿಗೆ ಎಷ್ಟು ಖುಷಿ ಆಯಿತು ನಮಗೂ ಕೂಡ. ಈ ಥರ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಖುಷಿ ಅಂದರೆ ನೋಡಿ ನೀವೇ ನೋಡ್ಬೋದು ನನ್ನ ತಂಗಿ ಮುಖದಲ್ಲಿ ಖುಷಿ. ಚಿಕ್ಕಮ್ಮ ಅಂತೂ ಅವ್ರಿಗೆ ಬಲಗಾಲಿಟ್ಟು ಒಳಗಡೆ ಬನ್ನಿ ಅಂತ ಹೇಳ್ತಾಯಿದ್ರು. ಅವರು ನಗಾಡ್ಕೊಂಡು ಒಳಗಡೆ ಬಂದ್ರೆ ಹಾಗೇನೆ. ಮಗು ಎತ್ಕೊಳ್ಳೋಕ್ಕೆ ಪೈಪೋಟಿ ನಡೆದಿತ್ತು ನನಗೆ ಮತ್ತು ಚಿಕ್ಕ ತಂಗಿಗೆ. ಯಾರು ಫಸ್ಟ್ ತೊಗೊಳ್ತಾರೆ ಅಂತ ಹೇಳ್ಬಿಟ್ಟು ಅವಳಿಗಂತೂ ಭಯನೇ ಆಗೋಯ್ತು. ಕತ್ ನಿಂತಿಲ್ಲ ಅಂತ ಹೇಳಿದ ತಕ್ಷಣ ನಾನೇ ಫಸ್ಟ್ ಎತ್ಕೊಂಡಿರೋದು. ಮನೆಯವ್ತಿ ಕೂಡ ಚಿಕ್ಕಪ್ಪ ಬರ್ತಾರೆ ಅಂತ ಹೇಳಿ ವೇಟ್ ಮಾಡಿ ಸಾಕಾಗಿತ್ತು. ಸಡನ್ನಾಗಿ ಲಾಸ್ಟಲ್ಲಿ ಬಂದ್ರಲ್ವ, ಅವ್ನಿಗೇನು ಅಷ್ಟು ಖುಷಿ ಆಗಿಲ್ಲ. ಈ ಥರ ಒಂದು ವೆಲ್ಕಮಿಂಗ್ನ ನಾವು ಮಾಡ್ಕೊಂಡಿವಿ ನಮ್ಮ ತಂಗಿ ಮಗಂದು. ನಾವೆಲ್ಲ ಒಂದೇ ಮನೆಯಲ್ಲೇ ಹೋಗ್ಬಿಟ್ಟು ಬೇರೆ ಮನೆಗಳಿಗೆ ಹೋಗಿ ಮತ್ತು ನಮ್ಮ ಪಾಪುಗಳನ್ನೇ ನಮ್ಮ ಮನೆಗೆ ಎತ್ಕೊಂಡು ಬರ್ತಾ ಇರ್ತೀವಲ್ವ, ಅವಾಗ ಎಷ್ಟು ಖುಷಿ ಆಗ್ತಾ ಇರುತ್ತೆ ಅಂದರೆ ನಾವೇ ಮತ್ತೆ ಹೋಗಿ ಬಂದಿದ್ದೀವೇನೋಪ್ಪ ಅನ್ನಿಸ್ಬಿಡುತ್ತೆ. ಅದಷ್ಟೊಂದು ಖುಷಿ ಆಗ್ತಾ ಇರುತ್ತೆ. ಈ ಒಂದು ಬೇಬಿ ವೆಲ್ಕಮಿಂಗ್ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.